ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ನಮ್ಮ ಬದುಕು ದಿವ್ಯವಾಗಬೇಕು, ಈ ಮಾತನ್ನು ಬಹುತೇಕ ಸಂತರು ಹೇಳಿದರು. ಅರವಿಂದ ಮಹರ್ಷಿಗಳು ಅಂತ ಬಹಳ ದೊಡ್ಡ ಅನುಭವಿಗಳು ಆಗಿ ಹೋದರು. ಅವರು ಬಹಳ ಶುದ್ಧವಾದ ಸಮರ್ಪಿತ ಜೀವನವನ್ನು ಸಾಗಿಸಿದವರು. ತಮ್ಮ ಇಡೀ ಬದುಕನ್ನು ಸತ್ಯ ಚಿಂತನೆಗಾಗಿ, ಸತ್ಯಾನುಭವದ ಅಭಿವ್ಯಕ್ತಿಗಾಗಿ ಅವರು ಕಳೆದರು. ಇಡೀ ಜಗತ್ತನ್ನೆಲ್ಲ ದಿವ್ಯ ಮಾಡಬೇಕು, ದೇವತ್ವ ಅದು ಅವತರಿಸಬೇಕು ವಿಶ್ವದಲ್ಲಿ, ನಮ್ಮ ಹೃದಯದ ಮಧ್ಯ ಆ ದೇವತ್ವ ಹೀಗೆ ವ್ಯಕ್ತ ಆಗಬೇಕು ಅಂತ ಬಹಳ ಪ್ರಯತ್ನ ಮಾಡಿದರು. ಅವ್ರದ್ದು ಎಂಥ ಭಾವನೆ! ಯಾವುದು ದೇವ ಅಲ್ಲ, ಎಲ್ಲವೂ ಅಷ್ಟೇ. ಕಾಣುವಂಥದ್ದು, ಕಾಣದಂಥದ್ದು ಎಲ್ಲವೂ ಅಷ್ಟೇ. ಅದನ್ನು ನಾವು ಅರಿತುಕೊಳ್ಳೋದದ, ಅದನ್ನು ಅನುಭವಿಸೋದದ, ಅದರಿಂದ ನಮ್ಮ ಬದುಕನ್ನು ಪವಿತ್ರಗೊಳಿಸೋದದ. ಅನುಭವಿಸಬೇಕು ಮನುಷ್ಯ. ಏನು ಶ್ರೇಷ್ಠದ ಅದನ್ನು ಅನುಭವಿಸು. ಕಣ್ಣದ ಬಂದಾಗ ಬಹಳ ದೊಡ್ಡದನ್ನು ನೋಡಬೇಕು. We have to raise our mind high above the daily trifles. ಎಷ್ಟು ಚಲೋ ಮಾತು ಹೇಳಿ. ನಮ್ಮ ಮನಸ್ಸನ್ನು ಸ್ವಲ್ಪ ಎತ್ತರಿಸಬೇಕು. ಅದೇ ಸಣ್ಣ ಪುಟ್ಟ ಸಂಗತಿಗಳಲ್ಲಿಯೇ ಅದು ತೊಡಗಬಾರದು. ಬರೀ ಅದೇ ಡೈಲಿ ಟ್ರೈಫಲ್ಸ್. ಏನು ದಿನ ಅದ ನೋಡಿದ್ದು ಅದ, ಕೇಳಿದ್ದು ಅದ, ಮುಟ್ಟಿದ್ದು ಅದೇ, ಸಣ್ಣ ಸಂಗತಿಗಳೇ. ಬರೀ ಅದರಾಗ ಮನಸ್ಸು ತೊಡಗಿಸೋ ಬದಲು ಸ್ವಲ್ಪ ಯಾವಾಗಾದರೂ ಎತ್ತರಿಸಬೇಕು. ಬಹಳ ಮೇಲೆ ಹೋಗಬೇಕು. ಎಷ್ಟೋ ಸಲ ನಮ್ಮ ಜೀವನೆಲ್ಲ ಬರೀ ಇದರಾಗ ಹೋಗ್ತದೆ. ಏನಿಲ್ಲ, ಸಣ್ಣ ಸಂಗತಿಗಳಲ್ಲಿಯೇ ಇಡೀ ಜೀವನ ಹೋಗಿಬಿಡುತ್ತೆ. ಇದು ಆಶ್ಚರ್ಯ. ಯಾವುದಕ್ಕಂಥ ಮಹತ್ವ ಇಲ್ಲ ಅಂಥ ಹೋಗಿಲ್ಲೇನು. ಸುಮ್ಮನೆ ಲೆತ್ತ ತಾಡ್ಕೋತ ಹಗಲ ರಾತ್ರಿ ಅದೇ ಪಗಡಿ ಪಟ್ಟ, ಅದರಾಗ ಕವಡಿ, ತಲೆಯಾಗ ಪೂರ್ಣ 100 ವರ್ಷ. ಅದಕ್ಕಾಗಿ ಬದುಕದ ಏನು ಹೇಳಿ? ನಾವೆಲ್ಲರೂ ಹಾಗೆ ಏನು ಸಣ್ಣ ಪುಟ್ಟ ಸಂಗತಿಗಳ ಬಗ್ಗೆ ಎಷ್ಟು ತಾಪ ಮಾಡ್ಕೋತೇವಿ. ಅದರಾಗ ಮುಳಿಗೆ ಹೋಗಿಬಿಡುತ್ತೆ.
ಅದರಿಂದ ನಮಗೆ ಆಗೋದಂಥದ್ದು ಏನು ಇರುವುದಿಲ್ಲ, ಆದರೂ ಅದರಾಗ ಮುಳುಗಿ ಬಿಡ್ತೀವಿ. ಇದು ಹೀಗೆ ಯಾಕೆ ಆಗ್ತದಂದ್ರೆ ಜೀವನದ ಮಹತ್ವ ನಮಗೆ ಗೊತ್ತಿಲ್ಲ. ನಾವು ಬಂದಿರೋದು ಬರೇ ಇದಕ್ಕೆ, ಏನು ಬರೇ ಸಣ್ಣ ಸಣ್ಣ ಸಂಗತಿಗಳಿಗಾಗಿ ಇಡೀ ಆಯುಷ್ಯವನ್ನು ಕಳೀತಾರೇನು. ಎಷ್ಟು ಚಲೋ ದೇಹ, ಇದನ್ನೆಲ್ಲ ನಾವು ಪಡೆದೇವಿ, ದೇವರು ಕೊಟ್ಟಾನ. ಇಷ್ಟೆಲ್ಲ ಇರುವಾಗ ಆಗಬಾರ್ದೇನು ಚಲೋದೊಂದಿಷ್ಟು ನೋಡುವಂತ ಇದನ್ನೆಲ್ಲ ಮಾಡಿದ, ಚೆನ್ನಾಗಿ ಬದುಕುವಂತ ಎಲ್ಲ ಅನುಕೂಲತೆಗಳನ್ನು ಮಾಡಿದ. ಇಷ್ಟೆಲ್ಲ ಮಾಡಿ ಕೊಟ್ಟರೂ ಕೂಡ ಮನುಷ್ಯ ಸಣ್ಣ ಸಣ್ಣ ಸಂಗತಿಗೆ ತಲೆ ಕೆಡಿಸುವ. ಸಣ್ಣ ಭಾಳಲ್ಲ, ಅವ ನನಗೆ ಅಪಮಾನ ಮಾಡಿದ, ಏನಿಲ್ಲ ಸಣ್ಣದೇ, ಅಪಮಾನ ಮಾಡಿದ. ಮ್ಯಾಲ ಕೂತಿದ್ದೆ ಸಭಾದಾಗ ನನ್ನ ಎಬ್ಬಿಸಿ ಕೆಳಗೊಯ್ದ. ಏನು ದೊಡ್ಡ ಮಾತು. ಏರಿದ್ದೆ ಇಳಿ ಅಂದ ಅಷ್ಟೇ. ಇದಕ್ಕಿಂತ ತಲೆ ಯಾಕೆ ಕೆಡಿಸ್ಕೋಬೇಕು. ಎಲ್ಲರಿಗೆ ದೊಡ್ಡ ಮಾಲ ಹಾಕಿದ್ರು, ನಮಗೆ ಒಂದ ಸಣ್ಣದ ಹಾಕಿದ್ರು ಹಾಕೋಲ್ರೆ, ಒಂದರೇ ಹಾಕ್ಯಾರಲ್ಲ. ಈಗ ಸಣ್ಣ ತಗೊಂಡು ಹೋಗಿ ಕೋರ್ಟ್ನಾಗ ಹೋಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ 10-20 ವರ್ಷ ಕಳೆದು ಏನಿದು ಜೀವನ, ಏನಿದು ಜೀವನ. ತಾವು ನೋಡಿರಲ್ಲ, ಪ್ರಾಣಿಗಳು ಏನೊಮ್ಮೆ ರಾಡ್ಯಾಗ ಹುಟ್ಟುತ್ತಾವ, ರಾಡ್ಯಾಗಿನ ಹುಳ ತಿನ್ಕೋತ ಬದುಕ್ತಾವ. ಇಡೀ ಜಗತ್ತಿನಾಗ ಅವಕ್ಕೆ ಏನೇನು ಗೊತ್ತಿಲ್ಲ, ಬರೀ ರಾಡಿ ಹುಳ. ಇಲ್ಲವೇ? ಕಪ್ಪಿ ಒಂದು ಸಲ ಹಿಂಗೆ ಮನೆ ಮಾಡಿತ್ತು, ಇಲ್ಲೇನು ರಾಡ್ಯಾಗ. ಅದರಾಗ ಒಂದು ದೊಡ್ಡ ಕುಟುಂಬ, ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳಾಗಿದ್ದು. ಇಷ್ಟೆಲ್ಲ ದೊಡ್ಡ ಕುಟುಂಬ, ತಾಯಿ ತಂದೆ ಒಂದು ಕಡೆ ಕೂತು ನೋಡ್ತಿದ್ರು. ಮಕ್ಕಳು ಮರಿಮಕ್ಕಳು ಹಿಂಗೆ ಓಡಾಡಿಕೊಂಡಿರೋದು ನೋಡಿ ಎಷ್ಟು ಆನಂದ ಆಗ್ತಿತ್ತು. ಮತ್ತು ಎಲ್ಲ ಏನು ಅಂದರೆ ಹುಳ ತಿನ್ನೋದು, ರಾಡ್ಯಾಗಿರೋದು. ಒಂದು ಸಲ ಒಂದು ಭೃಂಗ ಬಂತು, ಅಲ್ಲಿಗೆ ಹಾರಿ ಬಂತು. ಭೃಂಗದು ಇಲ್ಲೊಂದು ಇದ್ರಾಗ ಮಡುವಿನೊಳಗ ಒಂದು ಕಮಲ ಬೆಳೆದಿತ್ತು. ಆ ಕಮಲದ ವಾಸನ ಹಿಡಿದು ಬಂದಿತ್ತು. ಅದು ಬಂದ ಹಿಂಗ ಕಮಲದ ಮೇಲೆ ಕೂತು, ಇದು ರಾಡ್ಯಾಗೆ ಇತ್ತಲ್ಲ ಕುಟುಂಬ, ಇದು ಕೇಳ್ತು, ಇಲ್ಯಾಕೆ ಬಂದಿಯೋ ಅಂತ. ಅವಾಗ ಭೃಂಗ ಹೇಳ್ತು, ನಿನಗೆ ಗೊತ್ತಿಲ್ಲ, ಇಲ್ಲೊಂದು ಕಮಲ ಅಂತದ, ಇಲ್ಲಿ ಸುವಾಸನೆ ಅದ. ನಾನು ಕಿಲೋಮೀಟರ್ ಆಚೆಗೆ ಇದ್ದವ, ಹಿಂಗ ಸುವಾಸನ ಬಡಿತು ಬಂದೆ ಅಂದ. ಅದು ಕಪ್ಪಿ ಹೇಳ್ತು, ಹುಚ್ಚದಿ, ಇಲ್ಯಾವ ಸುವಾಸನ ಇದ, ಇಲ್ಲೆಲ್ಲಿ ಕಮಲ, ಇಲ್ಲಿ ಏನದ, ನಾವು ಇಲ್ಲೇ ಬದುಕೇವಿ, 100 ವರ್ಷ ಆಯಿತು ಇಲ್ಲೇ ಬದುಕೇವಿ ನಾವು, ನಮ್ಮ ಮಕ್ಕಳು ಮರಿಮಕ್ಕಳು, ಹಿಂದಿನವರು ಅದರ ಹಿಂದಿನವರು ಎಲ್ಲ ಬದುಕೇವಿ. ನಮಗೆ ಗೊತ್ತಾಗಲಾರ್ದೆ ಅದು ಹೆಂಗೆ ಹೂವಿರ್ತದ ಅಂತು. ಅದು ಇದರಾಗ ಇಲ್ಲಿ ಇರೋದೇ ಇಷ್ಟ. ಅದನ್ನು ಬಿಟ್ಟುಕೊಟ್ಟು ನೀ ಅದು ಎಲ್ಲೋ ಹುಡುಕಾಡ್ತಾ ಇದೀಯ, ಅಲ್ಲಿ ಅದರ ಬೆನ್ನತ್ತಿ ಬಂದಿಯಲ್ಲೋ ಅಂತು. ಆವಾಗ ಭೃಂಗ ಹೇಳ್ತು, ನೋಡು, ನೀನು ಹುಟ್ಟಿದ್ದೂ ಅದರಾಗ, ನಿನ್ನ ಬೆಳೆಸ್ಯಾರಲ್ಲ ಅದರಾಗ,
ನೀನು ಉಂಡದ್ದು ತಿಂದದ್ದು ಅದನ್ನೇ. ನಿನಗೆ ಹೆಂಗೆ ಗೊತ್ತಾಗ್ತದ ಕಮಲದ ಸೌಂದರ್ಯ? ನಿನಗೆ ಹೆಂಗೆ ಗೊತ್ತಾಗ್ತದ ಒಳಗಿರುವ ಸುಗಂಧ? ಹೇಳು. ಅದಕ್ಕೆ ಭೃಂಗದ ಹೃದಯ ಬೇಕಾಗ್ತದ, ಕಪ್ಪಿಯ ಹೃದಯ ಅಲ್ಲ. ನಿನಗ ಕಪ್ಪಿಯ ಹೃದಯದ ಬರೇ ರಾಡಿ ನೋಡೋದರಾಗ ಆಯುಷ್ಯ ಹೋಗ್ತದೆ. ಜೀವನಂದ್ರೆ ಬರೇ ರಾಡಿ ಏನು? ಜೀವನಂದ್ರೆ ಸ್ವಚ್ಛ ನೀರ. ಜೀವನಂದ್ರೆ ಒಂದು ಕಮಲ. ಜೀವನ ಅಂದರೆ ಕಮಲದ ಸುವಾಸನೆ. ಜೀವನ ಅಂದರೆ ಕಮಲದ ಮಕರಂದವನ್ನ ಅನುಭವಿಸಿ ಆನಂದ ಪಡೋದು ಜೀವನ. ಇದು ಭೃಂಗಗಳಿಗೆ ಗೊತ್ತದ, ನಿಮಗೆ ಗೊತ್ತಿಲ್ಲ. ನಮ್ಮದು ಪರಿಸ್ಥಿತಿ ಹಂಗದ. ಎಲ್ಲೋ ಒಬ್ಬ ಸಂತ ಅಷ್ಟು ದೂರಿಂದ ಬಂದು ಈ ಜಗತ್ತನ್ನ ನೋಡಿ ಸಂತೋಷ ಪಡ್ತಾನೆ. ನಾವು ಇಲ್ಲೇ ಅದೇವಿ, ಆದರೆ ನಮಗೆ ಇದು ಗೊತ್ತಿಲ್ಲ ಅಷ್ಟೆ. ಈ ಜಗತ್ತ ಅದ್ಭುತದ ಅನ್ನೋದೇ ಗೊತ್ತಿಲ್ಲ. ಸಣ್ಣ ಪುಟ್ಟ ಸಂಗತಿಗಳು ತಲೆಯಾಗ ತುಂಬಿದ ಬಳಿಕ ಇನ್ನೇನು ಆಗೋದದ? ನಮ್ಮದೇನು ನಡೆದದ? ನಮ್ಮದೇನಿಲ್ಲ. ಮಂದಿ ಮಕ್ಕಳು ಮರಿಗಳು ಇಲ್ಲೇನು ಎಲ್ಲ ಅದೇ. ಕೂತರು ಅದೇ, ನಿಂತರು ಅದೇ, ರೊಕ್ಕ ಇಷ್ಟು ಬಿಟ್ಟರೆ ನಮ್ಮ ತಲೆಯಾಗ ಏನದ? ಸುಮ್ಮನೆ ಸುತ್ತಾ ಇರ್ತದೆ. ನಮ್ಮ ಮನುಷ್ಯನಾಗ ಹಣ ಸುತ್ತಾದ. ನಮ್ಮ ಮನುಷ್ಯನಾಗ ಇದೆಲ್ಲ ಮಾನ ಮರ್ಯಾದೆಗಳು ಸುಳಿತಾದಾವ. ನಮ್ಮ ಮನುಷ್ಯನಾಗ ನಮ್ಮ ಸುತ್ತಮುತ್ತ ಇರುವ ಸಂಗತಿಗಳು ತುಂಬಿಬಿಟ್ಟಾವ. ಹಿಂಗೆ ಕಳೆದರ ಗತಿ ಏನು ಜೀವನದ್ದು? ಎದಕ್ಕೆ ಬಂದಿದ್ದು ಹೇಳು? ನಾವು ಬಂದಿದ್ದೆ ಯಾಕೆ ಜಗತ್ತಿಗೆ? ಎಷ್ಟು ದೊಡ್ಡದು ಅದ ಇಲ್ಲಿ ಕಮಲದ. ನಾವು ಕಪ್ಪೆಗಳಲ್ಲ, ಭೃಂಗಗಳು. ನಾವು ಆ ಜಗತ್ತಿನ ಸುವಾಸನೆಯನ್ನು ಅನುಭವಿಸಬೇಕು. ಜಗತ್ತಿನ ಆನಂದವನ್ನು ಅನುಭವಿಸಬೇಕು ಅಂತ ಸಂತರು. ಅವರೂ ಜಗತ್ತಿಗೆ ಬಂದರು, ನಾವು ಬಂದೇವಿ. ನಾವು ಕುಡಿದು ತಿಂದು ಬಡದಾಡಿ ಹೋದೇವಿ, ಅವರು ನೋಡಿ ಆನಂದ ಪಟ್ಟು ಹೋದರು. ಇದು ನೋಡುವಂಗ. ಜೀವನದ ಮಹತ್ವ ಗೊತ್ತಿಲ್ಲದೆ ಇದ್ರೆ ಬದುಕಿನ ಕ್ಷಣಗಳೆಲ್ಲ ನಾಶ ಆಗಿ ಹೋಗ್ತಾವ. ಎಲ್ಲ ಕ್ಷಣ ಏನಾಯಿತು ತಾವು ವಿಚಾರ ಮಾಡಿ. ಕೊನೆಗೇನಾಗೋದು? ಮುಂಬೈ ಪಟ್ಟಣದಾಗ ಒಂದು ದೊಡ್ಡ ಮನೆತನ ಇತ್ತು. ಆ ಊರಲ್ಲೇ ಒಬ್ಬರು ಸಂತರಿದ್ರು, ಬಹಳ ದೊಡ್ಡವರು. ಅವರು ಸತ್ಸಂಗ ನಡೆಸ್ತಾ ಇದ್ರು. ಅವರು ಬಹಳ ದೊಡ್ಡವರು. ಅವರ ಸತ್ಸಂಗಕ್ಕೆ ಅವರು ಒಂದು ದಿವಸ ಈ ಮಹಿಳೆ ಅವ್ರಿಗೆ ಹೋಗಿ ಭೇಟಿಯಾದ್ಲು. ಅವರು ಸತ್ಸಂಗಕ್ಕೆ ನೀನು ಬರ್ತಾ ಇಲ್ಲಲ್ಲ ಅಂತ ಕೇಳಿದರು. ಇದು ನಡೆದ ಘಟನೆ. ಆಗ ಆಕೆ ಹೇಳಿದ್ಲು, ನೋಡಿ ಎಲ್ಲಿ ಸಮಯ ಸಿಗ್ತದ? ಎಲ್ಲಿ ಸಮಯ ಸಿಗ್ತದ? ಮನ್ಯಾಗ ಮಕ್ಕಳು ಅವು ಇವು ಎಲ್ಲ ಮಾಡಿ ಹಾಕೋದು. ಎಲ್ಲಿ ಸಮಯ ಸಿಗ್ತದ ಹೇಳಿ ಗುರುಗಳೇ? ಇದೆಲ್ಲ ಮಕ್ಕಳು ದೊಡ್ಡವರಾದ ಬಳಿಕ ಸತ್ಸಂಗಕ್ಕೆ ಬರ್ತೀನಿ ಅಂದ್ಲೋ. ಇವಿನ ಮಕ್ಕಳು ದೊಡ್ಡ ಆದ ಬಳಿಕ ಬರೋರು. ಮುಂದೆ ಕೆಲವು ವರ್ಷ ಹೋಯ್ತು.
ಅವಾಗ ಮತ್ತೊಂದು ಸಲ ಭೇಟಿಯಾದ್ಲು ಗುರುಗಳಿಗೆ. ಗುರುಗಳ ಹೇಳಿದರು, ಮಕ್ಕಳ ಲಗ್ನ ಆಯ್ತಲ್ಲ ಅಂತ. ಹೌದು, ಸರಿ ಗುರುಗಳೇ, ಮಕ್ಕಳ ಲಗ್ನ ಆಯಿತು, ನಾನು ಬರಬೇಕು ಸತ್ಸಂಗಕ್ಕೆ. ಇನ್ನೇನು ಲಗ್ನ ಮಾಡಿದ್ದೇವೆ, ಒಂದು ಮಗು, ಅದು ಹುಟ್ಟಿದ ದಿವಸ ಬರ್ತೀನಿ ಗುರುಗಳೇ ಸತ್ಸಂಗಕ್ಕೆ. ಈಗ ಎಲ್ಲಿ ಹೇಳಿ, ಅವರೆಲ್ಲ ಹೊಸಬರು, ಸೊಸೆ ಹೊಸಬಳು, ಆಕೆಗೆಲ್ಲ ಕಲಿಸಬೇಕಾಗ್ತದೆ ಅಂತ ಹೇಳಿದ್ಲು. ದೊಡ್ಡ ಸಿರಿವಂತರು. ಆ ಬಳಿಕ ಮತ್ತೆ ಸ್ವಲ್ಪ ವರ್ಷ ಹೋಯಿತು, ಮತ್ತೊಂದು ಸಲ ಭೇಟಿಯಾದ್ಲು. ಆವಾಗ ಗುರು ಕೇಳಿದರು, ಆಯ್ತಲ್ಲ, ಮತ್ತು ಮಗು ಆಯಿತು, ಅದು ಈಗ 4 ವರ್ಷ ಆಯಿತು, ನೀನು ಬಂದೇ ಇಲ್ಲಲ್ಲ. ಏನು ಆ ಹುಡುಗ ಸಾಲಿಗೆ ಹೋಗ್ಬೇಕಲ್ಲ, ಮನ್ಯಾಗ ಇನ್ನೂ ಸಣ್ಣದು ಮಗ ಸೊಸೆ ಅವರೆಲ್ಲ ಅಲ್ಲಿ ಫ್ಯಾಕ್ಟ್ರಿ ಅದ, ಅಲ್ಲಿ ಹೋಗಬೇಕಾಗ್ತದೆ. ಈ ಸಣ್ಣ ಹುಡುಗ ನೋಡೋರು ಯಾರಿಲ್ಲ. ಆಯಿತು, ಆ ಹುಡುಗ ಬೆಳೆದು ದೊಡ್ಡದಾಯಿತು. ಹುಡುಗ ಒಂದು ದಿವಸ ಅವರು ಸಂತರು ದಾರಿಯಿಂದ ಹೊರಟಿದ್ರು. ದಾರಿಯೊಳಗೆ ಜನ ನಿಂತಿದ್ರು ಬಹಳಷ್ಟು. ಅಲ್ಲಿ ಆಕ್ಸಿಡೆಂಟ್ ಆಗಿತ್ತು. ಅಲ್ಲಿ ಸಂತರು ಇಳಿದು ಏನಾಗ್ಯದ ನೋಡ್ಬೇಕಂತ ಒಳಗೆ ಹೋದರೆ, ಇದೇನು ಮಹಿಳೆ ಇದ್ಲಲ್ಲ, ಆಕೆ ಗಾಡಿ ಆಕ್ಸಿಡೆಂಟ್ ಆಗಿತ್ತು. ಕೊನೆ ಕ್ಷಣ ಕಣ್ಣು ತೆರೆದ್ಲು, ಸಂತರನ್ನ ನೋಡಿದ್ಲು. ಆವಾಗ ಸಂತರು ಹೇಳಿದರು, ಸತ್ಸಂಗ ಇನ್ಯಾವಾಗ, ಯಾವಾಗ ಜೀವನ ಮುಗಿತು. ಮಹಿಳೆಯ ಕಣ್ಣೊಳಗೆ ನೀರ ಬಂತು. ಗುರುಗಳೇ, ನಾನು ಏನು ಮಾಡೋದು ಹೇಳಿ, ಬರೇ ಇದರೊಳಗೆ ಕಳೆದೆ, ಒಂದು ಕ್ಷಣದ ಸತ್ಸಂಗ ಮಾಡಲಿಲ್ಲ. ಜೀವನ ಹೋಗಿತ್ತು, ಸಂಪತ್ತ ಅಲ್ಲೇ ಉಳಿತು, ಮಕ್ಕಳಲ್ಲೇ ಉಳಿದರು, ಮೊಮ್ಮಕ್ಕಳಲ್ಲೇ ಉಳಿದರು. ಆದರೆ ಮಹಿಳೆ, ಇದು ಸುಂದರ ಒಂದು ಘಟನಾ ನಡೆದದ್ದು. ಸಂತ ಸಾಧು ವಾಸ್ವಾನಿ ಅಂತ ಅವ್ರ ಹೆಸರು. ಅವರ ಬದುಕಿನಾಗ ಎಷ್ಟು ಛಲೋ ಮಾತು ಹೇಳ್ತಿದ್ರು. ಪ್ರಪಂಚ ಮಾಡ್ರೆ, ಆದರೆ ಒಂದು 4 ಕ್ಷಣ ಸತ್ಸಂಗಕ್ಕೆ ಉಳಿಸೋದಿಲ್ಲ ಅಂದ್ರೆ ಹೇಗ? ಬರೇ ಮನೆಯೊಳಗೆಲ್ಲ ಸ್ವಲ್ಪ ಹೊರಗೆ ಬಂದು ಜಗತ್ತು ನೋಡದೇ ಇದ್ರೆ ಹೇಗ? ಅಂಥ ಇಂಥ ವಿಚಾರಗಳ ಮಧ್ಯದಲ್ಲಿ ಒಂದಿಷ್ಟು ವಿಶ್ವದ ದೇವನ ವಿಚಾರ ಮಾಡದೇ ಇದ್ರೆ ಹೇಗ? ಬೇಕಲ್ಲಿ ಸ್ವಲ್ಪ ಮಾಡಬೇಕಲ್ಲ. 4 ಕ್ಷಣಗಳನ್ನು ವಿಶ್ವಕ್ಕಾಗಿ ದೇವನಿಗಾಗಿ ಮೀಸಲಾಗಿಡದೇ ಇದ್ರೆ ಹೇಗ ಹೇಳಿ? ನಾವು ವಿ ಹ್ಯಾವ್ ಟು ಡಿವಿನೈಸ್ ಅವರ್ ಲೈಫ್. ಅದು ಪೊಟೆನ್ಷಿಯಲಿ ವಿ ಆರ್ ಡಿವೈನ್, ವಿ ಹ್ಯಾವ್ ಟು ರಿಯಲೈಸ್. ಎಷ್ಟು ಚಲೋ ಮಾತು ಹೇಳಿ. ನಮ್ಮ ಒಳಗೆ ಅದ ದೈವತ್ವ ಅದ, ಅದು ವ್ಯಕ್ತ ಆಗಬೇಕಾದರೆ ಸ್ವಲ್ಪ ಹೊರಗೆ ಬರಬೇಕಾಗ್ತದೆ, ಬೇಕಲ್ಲ. ಅದು ಸತ್ಸಂಗ. ಸುಮ್ಮನೆ ಆಗೊಂದಿಷ್ಟು ಈಗೊಂದಿಷ್ಟು ಜಗತ್ತನ್ನು ನೋಡಬೇಕು. ಇಂಥ ವಿಶಾಲವಾದ ಜಗತ್ತ ದೇವ ನಿರ್ಮಿತ, ಇದನ್ನೊಂದು ಕ್ಷಣ ನೋಡಬೇಕು. ಹೇಗೆ ನೋಡಬೇಕು ಅನ್ನೋದನ್ನು ಕಲಿಬೇಕು. ಎಷ್ಟು ಛಲೋ ಮಾತು ಹೇಳ್ತಾರೆ. ಅಲ್ಲಮ ಪ್ರಭುದೇವರಂತಾಗಿ ಹೋದರು. ಅವರು ಒಂದು ಛಲೋ ಮಾತು ಹೇಳ್ತಾರೆ. ಇದು ಜ್ಯೋತಿ ಕಂಡ ಇರಲು ಕತ್ತಲೆ ಕಂಡ.
ಇದು ನಿಧಾನ ಕಂಡ ಇರಲು ಬಡತನ ಕಂಡ, ಇದು ಪ್ರಸಾದ ಕಂಡ ಉಂಡಡೆ ಪ್ರಳಯ ಕಂಡ. ಗುಹೇಶ್ವರ ಗುಹೇಶ್ವರ, ಇದು ಗುಹೇಶ್ವರ ಕಂಡ, ಇದು ಭ್ರಾಂತಿ ಕಂಡ. ಏನ್ ಚಲೋ ಮಾತು ಹೇಳಿ. ಜ್ಯೋತಿ ಕಂಡ ಇರಲು ಕತ್ತಲೆ ಕಂಡ, ಮನ್ಯಾಗ ಜ್ಯೋತಿ ಉರ್ಯಾಕತ್ಯದ ಬೆಳಕದ, ಇವ ಕಣ್ಣು ಮುಚ್ಚಿ ಬದುಕಾಕತ್ಯಾನ. ಕತ್ತಲೆ ಬೆಳಕ ಅದ, ಕಣ್ಣ ಮುಚ್ಚಿದ ಬೆಳಕ ಅಲ್ಲೆಲ್ಲಿ ಬೆಳಕ ಕತ್ತ. ಹಂಗ ನಾವು ಬದುಕ್ತಾ ಇದ್ದೇವಿ ಅಂದರ್. ಕಣ್ಣು ಮುಚ್ಚಿ ಬದುಕ್ತಾ ಇದ್ದೇವಿ. ಜ್ಯೋತಿ ಉರಿತಾದ, ಬೆಳಕು ಎಲ್ಲ ಕಡೆ ಹರವೇದ, ಆದರೆ ನಮ್ಮ ಮಟ್ಟಿಗೆ ನಮಗೆ ಕತ್ತಲೆ ಕತ್ತಲೆ. ಎಲ್ಲೇನು ಹೊರಗೆ ಬೆಳಕ ಸೂರ್ಯೋದಯ ಆಗ್ಯದ. ಈತ ಒಳಗೆ ಬಾಗಿಲ ಹಾಕಿ ಕಿಟಕಿ ಹಾಕಿ ಒಂದು ಕಿರಣ ಸಹಿತ ಒಳಗೆ ಬರಲಾರ್ದಂಗ ದೊಡ್ಡ ಹಾಸಿಗೆ ಹಾಸಿಕೊಂಡು ಅದರ ಮೇಲೆ ಎಲ್ಲ ಮ್ಯಾಲ ರಗ್ಗದ ಮ್ಯಾಲ ರಗ್ಗ ಹೊತ್ತುಕೊಂಡು ಒಳಗೆ ಕಣ್ಣು ಮುಚ್ಚಿ ಮಲ್ಕೊಂಡು. ಇನ್ನು ಸೂರ್ಯ ಬರೋದು ಯಾವಾಗ ಗೊತ್ತಾಗೋದು? ಹೇಳ್ಯಾನ, ಸೂರ್ಯ ಬಂದ ಕೂಡ್ಲೆ ನಾ ಹೇಳ್ತೀನಿ ಅಂತ ಹೇಳ್ಯಾನ. ಇವಂಗ ಸೂರ್ಯ ಯಾವಾಗ ಭೇಟಿ ಆಗೋದು? ಯಾವಾಗ ಭೇಟಿ ಆಗೋದು? ಸೂರ್ಯ ಬಂದ ಬಳಕ ಬೆಳಕು ಆದ ಬಳಕ ಹೇಳಾವ. ಬೆಳಕು ಆಗೋದು ಯಾವಾಗ? ಬಾಗಿಲು ಮುಚ್ಚಿದ ಬಳಕ, ಕಿಟಕಿ ಮುಚ್ಚಿದ ಬಳಕ, ಹೊತ್ತುಕೊಂಡ ಬಳಕ, ಕಣ್ಣು ಮುಚ್ಚಿದ ಬಳಕ. ಹೆಂಗೆ ಗೊತ್ತಾಗೋದು? ಹೇಗೆ ಗೊತ್ತಾಗೋದು? ಎಲ್ಲದ ಅಂದ ಮನ್ಯಾಗಿನವ್ರು ಎಬ್ಸಾಕ ಬಂದ್ರೆ ಏಳು, ಹೊರಗೆ ಬೆಳಕದ ಏಳು ಅಂದ. ಅಲ್ಲೆಲ್ಲಿ ಬೆಳಕದ? ಎಲ್ಲಿ ಬೆಳಕದ? ಎಲ್ಲಿ ಬೆಳಕದ? ಬೆಳಕಿದ್ದರೆ ನನಗೆ ಕಾಣಿಸ್ಬೇಕಲ್ಲ ಅಂದ. ಕಣ್ಣು ಮುಚ್ಚಾನ, ರಗ್ ಹೊತ್ಕೊಂಡಾನ. ಒಂದಲ್ಲ 4 ರದ್ದು ಹೊತ್ಕೊಂಡ. ಒಳಗೆ ಇನ್ನು ಹೊಕ್ಕು ಬೆಳಕು ಹೆಂಗೆ ಕಾಣೋದು ಹೇಳಿ? ನಾಳೆ ಬನ್ನಿ. ನಮಸ್ಕಾರ.